ಓಕೆ ಓಕೆ, ಇವತ್ತು ನಮ್ಮ ರೈಡ್ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ವಿ ವಿಲ್ ಬಿ ಸ್ಟಾರ್ಟಿಂಗ್ ಇಲ್ಲಿಂದ ಆಲ್ ದ ವೇ ಟು ಜೈಪುರ್. ಸೊ ನಾನು ರಾಜಸ್ಥಾನ್ ಲಾಸ್ಟ್ ಟೈಮ್ ಹೋಗಿದ್ದೆ, ಆವಾಗ ಪಲ್ಸರ್ 150 ಆ್ಯಂಡ್ ತುಂಬ ಅಂದರೆ ಎಕ್ಸ್ಪ್ಲೋರ್ ಮಾಡಿದೆ ಒನ್ ಟೈಪ್. ಬಟ್ ಇಟ್ ವಾಸ್ ಬೀನ್ ಲೈಕ್ ಆಲ್ಮೋಸ್ಟ್ 10 years. ಸೊ ಇವಾಗ ಹೋಗ್ತಾ ಇರೋದು ಲೈಕ್ ಇಟ್ ವಿಲ್ ಬಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 10 yearsಲ್ಲಿ ತುಂಬ ಚೇಂಜಸ್ ಆಗಿರುತ್ತೆ. ಪ್ಲಸ್ ಬಾನು ನೋಡಿಲ್ಲ, ಇಟ್ಸ್ ಲೈಕ್ ಫಸ್ಟ್ ಟೈಮ್ ಶಿ ಈಸ್ ಗೋಯಿಂಗ್ ದೇ. ಸೊ ಇಟ್ ವಿಲ್ ಬಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವಳಿಗೆ. ಪ್ಲಸ್ ವಿ ಆರ್ ಗೋಯಿಂಗ್ ವಿತ್ ಅಗೇನ್ ಶರಶನೈ. ಸೊ ಇಟ್ ವಿಲ್ ಬಿ ಲೈಕ್ ಅ ನೈಸ್ ಗ್ರೂಪ್ ರೈಡ್. ಸೊ ಡಾಮಿನಾರ್ ಅವರು ಒಂದು ಕಮ್ಯುನಿಟಿ ರೈಡ್ಸ್ ಅಂತ ಮಾಡ್ತಾ ಇರ್ತಾರೆ ಲೈಕ್ ಎವ್ರಿ ಮಂತ್. ಸೊ ದಿಸ್ ಟೈಮ್ ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ದ ಫೇಮಸ್ ಸರ್ಕ್ಯೂಟ್ ಆಫ್ ಲೈಕ್ ರಾಜಸ್ಥಾನ್. ಸೊ ಒಂಥರ ಈಗ ವೆದರ್ ಕೂಡ ಸಖತ್ ಚೆನ್ನಾಗಿದೆ, ನಾನು ಮ್ಯಾಪಲ್ಲಿ ನೋಡ್ತಾ ಇದ್ದೆ. ಸೊ ವಿಲ್ ಬಿ ಗೋಯಿಂಗ್ ದೇರ್. 8 days ಅಲ್ಲಿರ್ತೀವಿ. ಓಕೆ, ಹೈದರಾಬಾದಲ್ಲಿದ್ದೀವಿ ಇವಾಗ. ಫ್ರಮ್ ಇಲ್ಲಿಂದ ಜೈಪುರ್ಗೆ ಫ್ಲೈಟ್. ಸೊ ನಂದು ಹೈದರಾಬಾದ್ ಆಲ್ಮೋಸ್ಟ್ ಒಂದು 4-5 years ಅಲ್ಲ 4-5 ಅಲ್ಲ, ಒಂದು 3-4 years ನಂತರ ಬರ್ತಾ ಇದ್ದೀನಿ. ಬಟ್ ಏರ್ಪೋರ್ಟ್ ಬಿಟ್ಟು ಏನೇನು ನೋಡೋಕ್ಕಾಗ್ತಾಯಿಲ್ಲ. ಟು ಆಲ್ ಮೈ ಫ್ರೆಂಡ್ಸ್ ಇಲ್ಲೇ ಇರೋ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 4 ವರ್ಷ ವರ್ಕ್ ಮಾಡಿದ್ದೆ. 4 ಅಲ್ಲ 5 ವರ್ಷ ಬ್ಯಾಂಗ್ಳೂರು, ಐ ಮೀನ್ ಹೈದರಾಬಾದಲ್ಲಿದ್ದೆ. ರಿಯಲಿ ನೈಸ್ ಸಿಟಿ, ಕಂಜೆಸ್ಟೆಡ್ ಎಲ್ಲ ಏನೂ ಇಲ್ಲ. सऊदी ओपन है बानू. सऊदी वेलकम. सऊदी वेलकम. इधर आते आपके पैसे बच जाते. ऐसा है क्या? इधर पार्किंग हमारी. हाँ हाँ हाँ. ಓಕೆ, ರೀಚ್ ಆಗಿದ್ದೀವಿ ಜೈಪುರು. ಸೊ ಇವಾಗ ಏರ್ಪೋರ್ಟ್ ಹೋಗ್ತಿದ್ದೀವಿ. ನಮ್ಮ ಶರತ್ ಅವರು ಆಲ್ರೆಡಿ ಐ ಥಿಂಕ್ ನಿನ್ನೆ ಬಂದಿದ್ದಾರೆ. ಸೊ ಆಲ್ರೆಡಿ ಎಲ್ಲ ಬುಕ್ ಮಾಡಿದ್ದಾರೆ. ಸೊ we're directly going there. Last time ರಾಜಸ್ಥಾನ್ ಬಂದಾಗ I didn't go to Jaipur. ನಾವು ಆ್ಯಕ್ಚುಲಿ ಉಳಿದ ಪ್ಲೇಸ್ ಎಲ್ಲ ತಿರುಗಿದ್ವಿ, ಜೋಧ್ಪುರ್ ಅದೇ ಇದೆಲ್ಲ, ಉದಯ್ಪುರ್, ಜೈಸಲ್ಮೇರ್ ಎಲ್ಲ. ಬಟ್ ಇದಕ್ಕೆ ಹೋಗಿರಲಿಲ್ಲ, ಜೈಪುರ್ ಬಂದಿರಲಿಲ್ಲ ಆ ಟೈಮಲ್ಲಿ. ಟೈಮ್ ಸಾಕಾಗಿರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು, ಬಟ್ ಟೈಮ್ ಸಾಕಾಗಿರಲಿಲ್ಲ. ಸೊ ಶಾರ್ಟ್ ಮಾಡಿ ನಾವು ರೈಡ್ ಬ್ಯಾಕ್ ಆಲ್ ದ ವೇ ಬ್ಯಾಂಗ್ಳೂರಿಗೆ ರೈಡ್ ಮಾಡಿದ್ವಿ ವಾಪಸ್. ಸೊ ಈಗ ವಾಪಸ್ ಬರೋಕ್ಕೆ ಸಿಕ್ತು. ಆ್ಯಕ್ಚುಲಿ ಫಾರ್ ಬಾನು ಫಸ್ಟ್ ಟೈಮ್ ಹಿಂಗೆ ಅನಿಸ್ತದೆ. ಈಗ ಎಂತ ಗೊತ್ತಾಗ್ತಾ ಇಲ್ಲ, ಇನ್ನು ಬ್ಯಾಂಗ್ಳೂರಲ್ಲಿ ಇದ್ದಾಗೆ ಫೀಲ್ ಆಗ್ತಿದೆ ಅಂತ. ಸೊ ಹಿಂಗೆ ಗೊತ್ತಾಗಲ್ಲ. ಎರಡು ಇದೆ. ಒಂದು ದಿವಸ ಇವತ್ತು ಹೋಟ್ಲಿಗೆ ಹೋಗಿ ಸ್ವಲ್ಪ ಹೊರಗಡೆ ಸುತ್ತಾಡೋಕ್ಕೆ ಹೋದರೆ ಗೊತ್ತಾಗತ್ತೆ. ಇವತ್ತು ಮೋಸ್ಟ್ಲಿ ಹೋಗಿ, ಆದರೆ ಇವತ್ತಿಲ್ಲ ನಾಳೆ ಬೈಕ್ ಸಿಗುತ್ತೆ. ಸೊ ಸ್ವಲ್ಪ ರೌಂಡ್ ಆ ಕಡೆ ತಿರುಗ್ತೀವಿ. ಆಮೇಲೆ ಆ್ಯಕ್ಚುಲಿ ಮಂಡೇ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮ ನಿಲ್ತಾ ಇರೋ ಹೋಟೆಲ್. ಆ್ಯಕ್ಚುಲಿ ಸಖತ್ ಚೆನ್ನಾಗಿದೆ. ಬಾನು ಚೆಕಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ಯಾಲೇಸ್ ಥರನೇ ಇದೆ ಇದು ಕೂಡ. ಓಕೆ, ಇದು ನಮ್ಮ ರೂಮು. ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ಬಾತಿಗೆಲ್ಲ ಇದು इन भी एक बात टब आता राजस्थान ಬಾನು ಕೆಲಸ ಹೇಳ್ತಾರೆ. ಯಾರ್ ಇನ್ ರಾಜಸ್ಥಾನ್. ಓಕೆ, ಸೊ ಇವಾಗ ಒಂದು ಸಿಟಿ ರೌಂಡ್ ಹೋಗಿ ಬರೋಣ ಅಂತ. ವಿ ಜಸ್ಟ್ ರೀಚ್ಡ್. ಶರತ್ ಎಲ್ಲ ಇಲ್ಲೇ ಮೀಟ್ ಆದರು, ರೂಮಲ್ಲಿದ್ದಾರೆ. ನಾವು ಒಂದು ರೌಂಡ್ ಹೋಗಿ ಬರ್ತೀವಿ ಸುಮ್ಮನೆ ಒಂದು ಸಿಟಿಗೆ. ಐ ಥಿಂಕ್ ಆಲ್ಮೋಸ್ಟ್ ಡಾರ್ಕ್ ಆಗ್ತಾ ಬಂತು. ಚಳಿ ಇದ್ದದಲ್ಲಿದ್ದದ. ರೋಲಿಂಗ್ ಆಕ್ಷನ್. ನಾವು ಇವಾಗ ಹವಾ ಮಹಲ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದೊಂಥರ ಒಳ್ಳೆ ರಿಕ್ಷಾ. ಎಲ್ಲ ಕಡೆ ಲೈಕ್ ಒಳ್ಳೆ ಓಪನ್ ಇದರಲ್ಲಿ ಹೋದಾಗ
pushkar Dominar. ನಾಡಿದ್ದು ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ದ ಪುಷ್ಕರ್. ಸೊ ನಾಳೆ ಬೈಕ್ಗಳು ಮಾಡ್ತೀನಿ ಬೆಳಗ್ಗೆ. ಡಾಮಿನಾರ್ ರೆಡಿ ಇದೆಯಂತೆ. ಫಾರ್ ನಾವು ಜಸ್ಟ್ ಒಂದು ನಥಿಂಗ್ ಲೈಕ್ ಇಟ್ ಆ್ಯಕ್ಚುಲಿ. ಯಾವತ್ತೋ ಒಂದು ಟ್ರಿಪ್ ಎಲ್ಲರೂ ಒಂದು ಹೊಸ ಟೌನಲ್ಲಿ ಎಂಡಪ್ ಆದರೆ ದ ಬೆಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ಆಫ್ಟರ್ ಲೈಕ್ 5-6 ಗೋ ಔಟ್. ಸುಮ್ಮನೆ ಸ್ವೀಟ್ ಸಿಟಿ ಎಲ್ಲ ಸುತ್ತಾಡೋದು. ಸ್ವಲ್ಪ ಬೇಗ ಹೊರಡ್ಬೇಕಿತ್ತು ಅಂತ ಸ್ವಲ್ಪ ಕತ್ಲೆ ಆಗ್ತಾ ಉಂಟು. ನೈಸ್ ಎಂತ ಸೂಪರಾ? ಹೋಗೋಣದಾ? ಬಾನು ಚಡ್ಡಿ ತಗೊಳ್ಳಿಕೊಂಡು ये देखो डिजाइन ಈ ದೆಪ್ಪನ ಅಂದ್ರೆ ಯಾವ್ದಾ? डबल सेट. ಓಕೆ. ಹೋಟ್ಲವರೆಲ್ಲ ನೋಡಿ ಮಸಾಲೆ ದೋಸೆ ಬನ್ನಿ ಮಸಾಲೆ ದೋಸೆ ಇದೆ ಅಂತ ಹೇಳ್ತಾರೆ. ನೋಡಿ ಗೊತ್ತಾಗ್ತದೆ ಸೌತ್. ಎಷ್ಟು ಕೊಟ್ಟಿದ್ದೀವಿ ಈಗ? 850. 850ಗೆ ಟೋಪಿ ಹಾಕಿ ಬಂದಿದೆ. ಸಂಡೇ ಮಂಡೇ तो शौक तो जन So Annie, prove the what? The lungi man. Hey, Sharan. Hey Arun. ಎಲ್ಲ ರೆಡಿಯಾ? ಎಲ್ಲ ರೆಡಿ. ಲೆಟ್ಸ್ ಗೋ ಡಾನ್ಸ್. ಫೋಕ್ ಡ್ಯಾನ್ಸ್ ಎಲ್ಲ ಇದೆಯಲ್ಲ ಈಗ. ಒಳ್ಳೆ ರಾಜರ ಅರಮನೆ ಥರ ಇದೆ. Road traveler. Hi. Thanks a lot for coming today. I hope you had a good time stuck in traffic, exploring some forts, a bit of palace, and
So get out of my face. Don't get nervous. Yeah. So hope you had a good time today. Slightly relaxed day today. The idea was so that whoever is riding in, flying in, settling down, you could have some time today, explore a bit, get to know each other, so that we could start riding out tomorrow and be riding as a group. I ride a Dominar from 2016. Thankfully, I've ridden with Arun and Banu on a wonderful stretch about 4 years ago across Arunachal and stuff like that. So it took me 4 days, and that time I was hardly 90, 70. It took me 4 days to reach Karnataka. And now ಮಳೆ ಶುರುವಾಯ್ತು ಮಾತು ಶುರುವಾಗ್ಲಿ